ಭಾರತದಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಮತ್ತೆ ಏರಿಕೆ ಆಗುತ್ತಾ? ನಿಮ್ಮ ಜೇಬಿಗೆ ಬೀಳುತ್ತೆ ಕತ್ತರಿ. ಪೆಟ್ರೋಲ್ ಮತ್ತೆ ದುಬಾರಿ. ನಮಸ್ಕಾರ ಸ್ನೇಹಿತರೆ, ನಾಳೆ ಬೆಳಗ್ಗೆ ನೀವು ಪೆಟ್ರೋಲ್ ಬಂಕಿಗೆ ಹೋಗಿ ಪೆಟ್ರೋಲ್ ನಾರ್ಮಲ್ ಆಗಿ 500 ರೂಪಾಯಿಗೆ ಹಾಕ್ಸ್ಕೊತಿರ್ತೀರ. ಸೊ ಲಾಸ್ಟ್ ಟೈಮ್ ಹಾಕ್ಸಿರೋದಕ್ಕಿಂತ ಈ ಟೈಮ್ ನಿಮಗೆ ಪೆಟ್ರೋಲ್ ಸ್ವಲ್ಪ ಕಡಿಮೆ ಬಂದಿರುತ್ತೆ. ಯಾಕಂದರೆ ಪೆಟ್ರೋಲ್ ರೇಟ್ ಜಾಸ್ತಿ ಆಗಿರುತ್ತೆ, ಹಂಗೆ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ. ಪೆಟ್ರೋಲ್ ಬೆಲೆ ಮತ್ತೆ ಏರಿಕೆ ಆಗುತ್ತಾ? ಕ್ರೂಡ್ ಆಯಿಲ್ ಪ್ರೈಸ್, ಯುದ್ಧಗಳ ಮಾತೃಶ್ರಣೆಯಿಂದ ಹಾಗೂ ರೂಪಾಯಿ ಮೌಲ್ಯದಿಂದ ಮತ್ತು ಗ್ಲೋಬಲ್ ಮಾರ್ಕೆಟಿಂದ ಇವೆಲ್ಲ ಪೆಟ್ರೋಲ್ ಪ್ರೈಸ್ ಮೇಲೆ ತುಂಬ ಪರಿಣಾಮ ಬೀರುವಂತಹ ಒಂದು ಸಿಚುವೇಶನ್ಸ್ಗಳು. ನಮ್ಮ ದೇಶದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸಾಮಾನ್ಯ ಜನರ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತೆ. ಇದು ಹೇಗೆ ಅಂತ ನಿಮಗೆಲ್ಲ ಗೊತ್ತಿರಲ್ಲ, ಬಟ್ ನಾನು ಹೇಳ್ತೀನಿ. ಫಾರ್ ಎಕ್ಸಾಂಪಲ್, ಪೆಟ್ರೋಲ್ ಪ್ರೈಸ್ ಏನಕ್ಕೆ ಜಾಸ್ತಿ ಆಗುತ್ತೆ ಅಂದರೆ ಅಲ್ಲಿ ಸಿಗೋವಂಥ ಕ್ರೂಡ್ ಆಯಿಲ್ ಪ್ರೈಸ್ ರೇಟ್ ಜಾಸ್ತಿ ಆಗಿರುತ್ತೆ. ಇನ್ನು ಮತ್ತೊಂದು ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗಿರುತ್ತೆ, ಮತ್ತು ಟ್ಯಾಕ್ಸಸ್, ಇಂಟರ್ನ್ಯಾಷನಲ್ ಇಂಪೋರ್ಟ್ ಚಾರ್ಜಸ್ ಅದ್ರ ಮೇಲೂ ಕೂಡ ರೇಟ್ ಜಾಸ್ತಿ ಆಗಿರುತ್ತೆ. ಇನ್ನು ಸಾಮಾನ್ಯ ಜನರಿಗೆ ಒತ್ತಡ ಹೇಗೆ ಬಿಡುತ್ತೆ ಅಂತ ಹೇಳೋಣ ಬನ್ನಿ. ಪೆಟ್ರೋಲ್ ಪ್ರೈಸ್ ಒಂದು ಕಾರಣದಿಂದ ನಿರ್ಧಾರವಾಗುವುದಿಲ್ಲ, ಅದರ ಹಿಂದೆ ಹಲವು ಅಂಶಗಳಿವೆ. ಮೊದಲನೆಯದು ಕ್ರೂಡ್ ಆಯಿಲ್ ಪ್ರೈಸ್. ಭಾರತ ತನ್ನ ಕ್ರೂಡ್ ಆಯಿಲ್ ಅಗತ್ಯದ ದೊಡ್ಡ ಭಾಗವನ್ನು ಇಂಪೋರ್ಟೇ ಮಾಡಬೇಕು, ಯಾಕಂದರೆ ಭಾರತದಲ್ಲಿ ಎಲ್ಲೂ ಕ್ರೂಡ್ ಆಯಿಲ್ ಸಿಗೋದಿಲ್ಲ. ಅದಕ್ಕಾಗಿ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ಮಾರ್ಕೆಟ್ನಲ್ಲಿ ಬಹಳ ಮುಖ್ಯವಾಗಿ ಬೆಲೆ ಏರಿಕೆ ಆಗುತ್ತೆ ಇಲ್ಲ ಕುಸಿತ ಆಗುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಕ್ರೂಡ್ ಆಯಿಲ್ ಮಾರ್ಕೆಟ್ನಲ್ಲಿ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಬಹಳ ಮುಖ್ಯ. ಜಗತ್ತಿನ ದೊಡ್ಡ ಎಕಾನಮಿಗಳಲ್ಲಿ ಆಯಿಲ್ ಡಿಮ್ಯಾಂಡ್ ಹೆಚ್ಚಾದರೆ ಬೆಲೆ ಮೇಲೇಳುವ ಸಾಧ್ಯತೆ ಇರುತ್ತೆ. ಮತ್ತೊಂದೆಡೆ ಉತ್ಪಾದನೆ ಕಡಿಮೆ ಆದರೆ, ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಹೆಚ್ಚಾದರೆ ಆಯಿಲ್ ಪ್ರೈಸ್ ಏರಬಹುದು. ಅದೇ ರೀತಿ ಸಪ್ಲೈ ಹೆಚ್ಚಾದರೆ ಮಾತ್ರ ಬೆಲೆ ಕಡಿಮೆ ಆಗುತ್ತೆ. ಇನ್ನು ಡಿಮ್ಯಾಂಡ್ ಇತ್ತು ಅಂದರೆ ಪ್ರೈಸ್ ಕಡಿಮೆ ಆಗೋ ಚಾನ್ಸಸ್ ಇರಲ್ಲ. ಇನ್ನು ಆಯಿಲ್ ಉತ್ಪಾದಿಸುವ ಅಥವಾ ಸಾಗಿಸುವ ಪ್ರಮುಖ ಪ್ರದೇಶಗಳಲ್ಲಿ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಉಂಟಾದರೆ, ಈಗ ಸಾಮಾನ್ಯವಾಗಿ ನೀವು ನೋಡಿರ್ಬೋದು, ಅಲ್ಲಿ ಯುದ್ಧ ಆಗಿತ್ತು, ಅದರಿಂದ ಮತ್ತೆ ಪೆಟ್ರೋಲ್ ಹಾಗೂ LPG ಗ್ಯಾಸಸ್ ಕೂಡ ಕಡಿಮೆ ಆಗಿತ್ತು ನಮ್ಮ ದೇಶಕ್ಕೆ ಬರೋದು. ಸೊ ಕ್ರೂಡ್ ಆಯಿಲ್ ಬಂದಾದಮೇಲೆ ನಮ್ಮ ದೇಶದಲ್ಲಿ ರಿಫೈನರ್ಸ್ಗಳಿದ್ದಾರೆ ಗುಜರಾತಲ್ಲಿ. ದೆನ್ ಬಿಗ್ ನೇಮ್ಸ್ ಅದಾನಿ ಆ್ಯಂಡ್ ಅಂಬಾನಿ, ದೇ ಯೂಸ್ ಟು ರಿಫೈನ್ ಇಟ್ ಆ್ಯಂಡ್ ದೇ ವಿಲ್ ಸೆಲ್ ಇಟ್ ಆ್ಯಸ್ ಎ ಪೆಟ್ರೋಲ್ ಆರ್ ಡೀಸೆಲ್. ಇನ್ನು ಮಾರ್ಕೆಟ್ನಲ್ಲಿ ಹಲವು ಅಂಶಗಳಿಂದ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗುತ್ತೆ. ಇನ್ನು ಜನರಿಗೆ ಯಾವ ರೀತಿ ಪ್ರೈಸ್ ಏರುಪೇರಾಗಿದೆ ಅನ್ನೋದು ಗೊತ್ತಾಗುತ್ತೆ ಅಂದರೆ, ನೀವು ಸಾಮಾನ್ಯವಾಗಿ ಒಂದು ಅಂಗಡಿಗೆ ಹೋಗ್ಬಿಟ್ಟು ಒಂದು ಉದ್ದಿನ ಬೇಳೆನೋ ಇಲ್ಲ ಏನೋ ಒಂದು ಅಡುಗೆ ಐಟಮ್ ತೊಗೊಂಬರ್ತೀರ. ಅದು ಈ 150 ರೂಪಾಯಿ ಇರೋ kg ಉದ್ದಿನ ಬೇಳೆ ನೆಕ್ಸ್ಟ್ ಡೇ 110 ರೂಪಾಯಿ ಆಗಿರುತ್ತೆ. 150 ಇರೋದು 165 ಆಗಿರುತ್ತೆ. ಸಡನ್ನಾಗಿ ಪ್ರೈಸ್ ಹೆಂಗೆ ಚೇಂಜ್ ಆಯಿತು ಅಂತ ನಿಮಗೆ ಡೌಟ್ ಆಗುತ್ತೆ. ಸೊ ಆ ಪ್ರೈಸ್ ಯಾವ ರೀತಿ ಚೇಂಜ್ ಆಗುತ್ತೆ ಅಂದರೆ, ಆ ಅಂಗಡಿಯವನು ಅದನ್ನು ಬೇರೆ ಕಡೆಯಿಂದ ತೊಗೊಂಬರ್ಬೇಕು, ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಿ ಅವನು ಅಂಗಡಿಯವನು ಇಸ್ಕೋಬೇಕು. ಸೊ ಆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಜಾಸ್ತಿ ಆಗಿರೋದ್ರಿಂದ ಏನು ಮಾಡ್ತಾನೆ, ಅವ್ನು ಇಲ್ಲಿಂದ ಪ್ರೈಸ್ ಇನ್ಕ್ರೀಸ್ ಮಾಡ್ತಾನೆ, ಯಾಕಂದರೆ ಅವ್ನು ಲಾಭ ನಷ್ಟ ಅವನು ನೋಡ್ಕೋಬೇಕಲ್ಲ. ಸೊ ಹಂಗಾಗಿ. ಮತ್ತು ಇನ್ನೊಂದು ಪ್ರಮುಖ ಕಾರಣ ಏನು ಅಂದರೆ, ಕ್ರೂಡ್ ಆಯಿಲನ್ನು ಡಾಲರ್ನಲ್ಲಿ ಖರೀದಿಸುತ್ತೆ ಭಾರತ. ರೂಪಾಯಿ ಎಲ್ಲಿದೆ, ಡಾಲರ್ ಎಲ್ಲಿದೆ. ಹಾಗಾಗಿ ರೂಪಾಯಿ ತುಂಬ ಕಡಿಮೆ ಆಯಿತು ಅಂದರೆ ಡಾಲರ್ ಬೆಲೆ ಜಾಸ್ತಿ ಇದ್ದೇ ಇರುತ್ತೆ. ಸೊ ಪೆಟ್ರೋಲ್ ಪ್ರೈಸ್ ಕೇವಲ ಕ್ರೂಡ್ ಆಯಿಲ್ ಮೇಲೆ ಡಿಪೆಂಡೆಂಟ್ ಆಗಿರಲ್ಲ, ಕೆಲವು ಅಂಶಗಳ ಮೇಲೆ ತುಂಬ ಡಿಪೆಂಡೆಂಟ್ ಆಗಿರುತ್ತೆ. ನಾನು ಹೇಳ್ದಂಗೆ ಆಯಿಲ್ ಮಾರ್ಕೆಟು, ಜಿಯೋಪೊಲಿಟಿಕಲ್ ಟೆನ್ಷನ್ಸು ಮತ್ತು ಡಾಲರ್ ಪ್ರೈಸ್ ಏಳಿರುತ್ತವಾಗಿರ್ಬೋದು. ಇನ್ನು ಜನರ ಪ್ರತಿನಿತ್ಯ ಜೀವನದಲ್ಲಿ ಪೆಟ್ರೋಲ್ ತುಂಬ ಅಗತ್ಯವಾಗಿದೆ. ಪ್ರತಿನಿತ್ಯ ಯಾರೇ ಆಗಲಿ ಗಾಡೀಲಿ ಓಡಾಡ್ತಾನೆ ಇದ್ದಾರೆ. ಮೊದಲಿಗೆ ನೇರವಾಗಿ ವೆಹಿಕಲ್ ಓನರ್ಸ್ಗೆ, ನಂತರ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ಗೆ. ಇನ್ನು ನೆಕ್ಸ್ಟ್ ಬರೋದಾಯಿತು ಅಂದರೆ, ಟ್ರಾನ್ಸ್ಪೋರ್ಟೇಷನಲ್ಲಿರುವಂಥ ಟ್ರಕ್, ಬಸ್ ಆ್ಯಂಡ್ ಲಾಜಿಸ್ಟಿಕ್ ಕಾಸ್ಟ್ ಹೆಚ್ಚಾದರೆ ಕೂಡ ಗೂಡ್ಸ್ ಆ್ಯಂಡ್ ಸರ್ವಿಸ್ ಮೇಲೆ ತುಂಬ ಪರಿಣಾಮ ಬೀರುತ್ತೆ. ಆದರೆ ಪ್ರತಿಯೊಂದು ವಸ್ತುವಿನ ಬೆಲೆ ಪೆಟ್ರೋಲ್ ಪ್ರೈಸ್ ಏರಿದಷ್ಟೇ ಪ್ರಮಾಣವಾಗಿ ಏರುತ್ತದೆ ಎಂದು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಇನ್ನು ಇ ವಿ ಒಂದು ಆಲ್ಟರ್ನೇಟಿವ್ ಅಷ್ಟೇ. ಬಂದಿದ ತಕ್ಷಣ ಪೆಟ್ರೋಲ್ ಬಿದ್ದೋಗುತ್ತೆ ಅನ್ನೋದು ತುಂಬ ಸುಳ್ಳು ಮಾಹಿತಿ. ಅದು ಒಂದು ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ಕೋಬೋದು. ಬಟ್ ಇಲ್ಲಿ ಇನ್ನೂ ಸಮಸ್ಯೆ ಏನಿರೋದು ಅಂದರೆ, ಇನ್ಫ್ರಾಸ್ಟ್ರಕ್ಚರ್ ಚಾರ್ಜಿಂಗ್ ಕೂಡ ವ್ಯವಸ್ಥೆ ಮಾಡಿಕೊಡ್ಬೇಕು ಗೌರ್ಮೆಂಟು. ಇನ್ನು ಬ್ಯಾಟ್ರಿ ಕಾಸ್ಟ್ ಮತ್ತು ಎಲೆಕ್ಟ್ರಿಸಿಟಿ ಸೋರ್ಸಸ್ ಇವೆಲ್ಲ ಮುಖ್ಯ ಆಗುತ್ತೆ. ಪೆಟ್ರೋಲ್ಗೆ ಒಂದು ಆಲ್ಟರ್ನೇಟಿವ್ ಆಗಿರ್ಬೋದು, ಆದರೆ ಪೆಟ್ರೋಲ್ ಮತ್ತು ಡೀಸೆಲ್ ತಕ್ಷಣವೇ ಡಿಸಪಿಯರ್ ಆಗುತ್ತೆ ಬಂದ ಮೇಲೆ ಅನ್ನೋದು ಸುಳ್ಳು. ಇದಕ್ಕೆ ಖಚಿತವಾಗಿ ಬೆಲೆ ಇಷ್ಟು ಆಗುತ್ತೆ ಅಷ್ಟು ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಇದು ನಾನು ಹೇಳ್ದಂಗೆ ಕ್ರೂಡ್ ಆಯಿಲ್ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ, ರುಪಿ ಡಾಲರ್ ಎಕ್ಸ್ಚೇಂಜ್ ರೇಟ್ ಮೇಲೆ ಡಿಪೆಂಡ್ ಆಗುತ್ತೆ, ಇನ್ನು ನಮ್ಮ ಇಂಡಿಯನ್ ಟ್ಯಾಕ್ಸ್ ರುಪೀಸ್ ಮೇಲೂ ಡಿಪೆಂಡ್ ಆಗುತ್ತೆ. ಇನ್ನು ಗ್ಲೋಬಲ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ, ಜಿಯೋಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಇವೆಲ್ಲ ಬದಲಾವಣೆಗಳ ಮೇಲೆ ಪೆಟ್ರೋಲ್ ರೇಟ್ ನಿರಂತರವಾಗಿರುತ್ತೆ. ಟ್ಯಾಕ್ಸಸ್ ಅಂತ ಬರೋದಾಯಿತು ಅಂದರೆ, ನಮಗೆ 2 ಟ್ಯಾಕ್ಸಸ್ ಬರುತ್ತೆ. ಒಂದು ಸೆಂಟ್ರಲ್ ಟ್ಯಾಕ್ಸ್, ಇನ್ನೊಂದು ಸ್ಟೇಟ್ ಟ್ಯಾಕ್ಸ್. ಫಾರ್ ಎಕ್ಸಾಂಪಲ್, ನೀವು ನೋಡಿರ್ಬೋದು, ನಮ್ಮ ಕರ್ನಾಟಕದಲ್ಲಿ ಒಂದು ಪ್ರೈಸ್ ಇರುತ್ತೆ, ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಒಂದು ಪ್ರೈಸ್ ಇರುತ್ತೆ. ಇನ್ನು ನೆಕ್ಸ್ಟ್ ಬರೋದಾಯಿತು ಅಂದರೆ ತೆಲಂಗಾಣ, ಕೇರಳದಲ್ಲಿ ಒಂದು ಪ್ರೈಸ್ ಇರುತ್ತೆ. ಇದೆಲ್ಲ ಆ ಸ್ಟೇಟಲ್ಲಿ ಅವ್ರು ಕೊಡುವಂಥ ಟ್ಯಾಕ್ಸಸ್ ಮೇಲೆ ಪೆಟ್ರೋಲ್ ಪ್ರೈಸ್ ಚೇಂಜ್ ಆಗ್ತಾ ಇರುತ್ತೆ, ವೇರಿ ಆಗ್ತಾ ಇರುತ್ತೆ. ಅಧಿಕೃತ ಫ್ಯೂಲ್ ಪ್ರೈಸ್ ಅಪ್ಡೇಟ್ ಮತ್ತು ಮಾರ್ಕೆಟ್ ಡೇಟಾ ನೋಡುವುದು ಉತ್ತಮವಾಗಿರುತ್ತೆ. ಹಾಗಾದರೆ ಸ್ನೇಹಿತರೆ,
ಪೆಟ್ರೋಲ್ ಪ್ರೈಸ್ ಮೇಲೆ ಪರಿಣಾಮ ಬೀರುವ ಅಂಶಗಳು ಒಂದೇ ಅಲ್ಲ. ಫಾರ್ ಎಕ್ಸಾಂಪಲ್ ಹೇಳ್ದಂಗೆ ಕ್ರೂಡ್ ಆಯಿಲ್, ಡಾಲರ್, ಟ್ಯಾಕ್ಸಸ್, ಗ್ಲೋಬಲ್ ಸಿಚುವೇಶನ್ ಇವೆಲ್ಲ ಸೇರಿ ಫೈನಲ್ ಪ್ರೈಸ್ ಒಂದು ಬಜೆಟ್ನಲ್ಲಿ ನಿರ್ದೋಷ್ಟವಾಗಿ ಘೋಷಣೆ ಆಗುತ್ತೆ. ನಾವು ಪ್ರತಿದಿನ ನೋಡುತ್ತಿರುವ ಪೆಟ್ರೋಲ್ ಪ್ರೈಸ್ ಹಿಂದೆ ಒಂದು ದೊಡ್ಡ ಗ್ಲೋಬಲ್ ಎಕಾನಮಿ ಕೆಲಸ ಮಾಡುತ್ತಿದೆ ಅಂತ ನಿಮಗೆ ಅರ್ಥ ಆಯಿತು. ನಾನು ಹೇಳ್ದಂಗೆ ಚೈನ್ ಸಪ್ಲೈ ಹೆಂಗಿದೆ ಅಂತ ನೋಡಿದ್ರೆ ನೀವು ಪೆಟ್ರೋಲ್ ಬೆಲೆ ಕಡಿಮೆ ಮಾಡಲು ಸರ್ಕಾರ ಯಾವ ಕ್ರಮ ತೆಗೆದುಕೊಳ್ಳಬೇಕು ಎಂದು ನಿಮ್ಗನ್ಸುತ್ತೋ ಅದನ್ನು ಟ್ಯಾಕ್ಸ್ ಕಡಿಮೆ ಮಾಡಬೇಕಾ ಅಥವಾ EVಗೆ ಇನ್ನಷ್ಟು ಸಪೋರ್ಟ್ ಮಾಡಬೇಕಾ ಅನ್ಸುತ್ತಾ ಕಮೆಂಟ್ನಲ್ಲಿ ತಿಳಿಸಿ. ಇಂತಹ ಬಿಸ್ನೆಸ್, ಎಕಾನಮಿ, ಇಂಡಿಯನ್ ನ್ಯೂಸ್ ಮತ್ತು ಮನಿ ಅಪ್ಡೇಟ್ಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.